ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಯೂಶ್ವಲ್ ಆಗಿ ಮಕ್ಳಿಗೆ ಸ್ಕೂಲ್ ಇದ್ದಾಗ ನನ್ನ ಮಾರ್ನಿಂಗ್ ಇದೇ ಥರ ಇರೋದು. ಸೊ ಇವತ್ತು ಬಂದು ಮಾರ್ನಿಂಗ್ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ರೈಸ್ ಎಲ್ಲ ಕ್ವಿಕ್ಕಾಗಿ ಬೇಯೋದಕ್ಕೆ ಇಟ್ಟು ನೆಕ್ಸ್ಟ್ ಬಂದು ರಾತ್ರಿ ಪಾತ್ರೆ ನಾನು ಯೂಶ್ವಲಾಗಿ ಯಾವತ್ತೂ ಕಿಚನ್ ಕ್ಲೀನ್ ಮಾಡಿ ಮಲಗಿರ್ತೀನಿ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿರೋದೇನಿದೆ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನನಗೆ ಪುಳಿಯೋಗರಣೆಯಲ್ಲಿ ಜಾಸ್ತಿ ಈ ಥರ ಕಡಲೆ ಹಾಕ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಯೂಶ್ವಲಾಗಿ ಜಾಸ್ತಿನೇ ಹಾಕ್ಕೋತೀನಿ. ಆ್ಯಂಡ್ ಮಕ್ಕಳಿಗೆ ಪುಳಿಯೋಗರಣೆ ಜೊತೆ ರೈಸ್ ಐಟಮ್ ಇದ್ದರೆ ಅದ್ರ ಜೊತೆಗೆ ಏನಾದರೂ ಇವನ್ ಕುಕ್ಕುಂಬರ್, ಕ್ಯಾರೆಟ್ ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಸೊ ಇವತ್ತು ಬ್ರೊಕೋಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಸಮ್ಮರ್ ಬಂತಲ್ವಾ, ಸೊ ಕುಕ್ಕುಂಬರ್, ಕ್ಯಾರೆಟ್ ಈ ಥರ ಎಲ್ಲ ಸಲಾಡ್ಸ್ ಅವ್ರಿಗೆ ಕೊಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಅವ್ರನ್ನ ಮನೆ ಹತ್ರನೇ ವ್ಯಾನ್ ಬರುತ್ತೆ. ಸೊ ಅದಕ್ಕೆ ಡ್ರಾಪ್ ಮಾಡೋದಕ್ಕೆ ಕರ್ಕೊಂಡು ಹೋಗಬೇಕು. ಇವತ್ತು ಬಂದು ಪ್ರಾಗ್ಯನಿಗೆ ಕಲರ್ ಡ್ರೆಸ್ ಇತ್ತು. ಅವ್ಳಿಗೆ ವೆಡ್ನೆಸ್ಡೇ ಬಂದು ಕಲರ್ ಡ್ರೆಸ್ ಇರುತ್ತೆ. ಸೊ ಹಾಗಾಗಿ ಅವಳು ಕಲರ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದಾಳೆ. ಆ್ಯಂಡ್ ಅವ್ರು ಹೋದ ನಂತರ ನಂದು ಬ್ರೇಕ್ಫಾಸ್ಟು ನೆಕ್ಸ್ಟ್ ಇದು ಕೆಲಸ ನಂದು ಏನೇನಿದೆ ಅದನ್ನೆಲ್ಲ ಮುಗಿಸ್ಕೋತೀನಿ. ನಾನು ಬ್ರೇಕ್ಫಾಸ್ಟಿಗೆ ಬಂದು ಆ್ಯಕ್ಚುಲಿ ಜಿಮ್ಮಿಗೆ ಹೋಗ್ತಾ ಇರೋದ್ರಿಂದ ಕೆಲವೊಂದು ಡಯೆಟ್ ಫಾಲೋ ಮಾಡ್ತೀನಿ. ಜಿಮ್ಗೆ ಹೋಗೋಕ್ಕೆ ಮುಂಚೆ ನಾನು ಜಾಸ್ತಿಯಾಗಿ ಏನೂ ತಿನ್ನೋದಿಲ್ಲ, ಅಂದರೆ ಹೆವಿಯಾಗಿ ರೈಸ್ ಐಟಮ್ ಎಲ್ಲ ತಿಂದ್ಕೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ಕಾರ್ನ್ಫ್ಲೆಕ್ಸು, ಓಟ್ಸ್ ಆ ಥರ ತಿಂದ್ಕೊಂಡು ಹೋಗ್ತೀನಿ. ಬಿಕಾಸ್ ರೈಸ್ ಐಟಮ್ ಎಲ್ಲ ತಿಂದು ಹೋದರೆ ಅಲ್ಲಿ ವರ್ಕೌಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ತಿಂದ್ಕೋತೀನಿ. ಆ್ಯಂಡ್ ನಾನು ಜಿಮ್ಮಿಗೆ ಇವಾಗಿಂದಲ್ಲ ಮುಂಚೆಯಿಂದ ಹೋಗ್ತಾ ಇದ್ದೆ. ಇವಾಗ ಪ್ರಾಗ್ಯಾಂಗ್ ಬಂದು ಆಲ್ಮೋಸ್ಟ್ 4 ಇಯರ್ ಆಯಿತು. ನಾನು ಅವಳಿಗೆ ಒಂದು 8-9 ಮಂತ್ ಇರೋವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಆವಾಗ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತೇಳಿ ಮಿಡ್ಲಲ್ಲಿ ಸ್ಟಾಪ್ ಮಾಡಿದೆ. ಮತ್ತು ಈ ಇಯರು ಅಂದರೆ ಲಾಸ್ಟ್ ಇಯರಿಂದ ಹೋಗ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ಕೊಂಡು, ಅಂದರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ. ನಾನು ಜಿಮ್ಮಿಗೆ ಬಂದು ವೆಯ್ಟ್ ಲಾಸ್ ಅಂತ ಮೇಯ್ನಾಗಿ ಇಟ್ಕೊಂಡು ಹೋಗ್ತಾ ಇಲ್ಲ. ನನಗೆ ಬಂದು ಸ್ಟ್ರೆಂತ್ನಿಂಗ್ ಬೇಕು ಅಂತ ಹೋಗ್ತಾ ಇರೋದು. ಅಂದರೆ ನನಗೆ ನೈಟ್ ಹೊತ್ತಲ್ಲಿ ಕಾಲು ನೋವು ಎದ್ದೇಳೋದು, ಈವ್ನಿಂಗ್ ಹೊತ್ತಲ್ಲೆಲ್ಲ ಹೆವಿ ಕಾಲು ನೋವು ಎದ್ದೇಳ್ತಾ ಇತ್ತು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೋಗ್ತಾ ಇರೋದು. ಆ್ಯಂಡ್ ನಾವು ಮನೆ ಒಳಗಡೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮಗೊಂಥರ ಲೇಸಿನೆಸ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಮನೆ ಒಳಗಡೆನೇ ಇರೋದ್ರಿಂದ ಬಾಡಿ ಜಾಸ್ತಿ ಅಂದರೆ ಆ್ಯಕ್ಟಿವ್ನೆಸ್ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ವರ್ಕೌಟ್ ಮಾಡ್ಕೊಂಡು ಬಂದಾಗ ನಾವು ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿರ್ತೀವಿ. ಆ್ಯಂಡ್ ಬಾಡಿ ಪೇಯ್ನ್ಸ್ ಏನಿದೆ ಅದೆಲ್ಲ ಒಂದು ಸ್ವಲ್ಪ ನಮಗೆ ರೆಡ್ಯೂಸ್ ಆಗುತ್ತೆ. ಸೊ ಜಿಮ್ಮಿಂದ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ನಾನು ನೆಕ್ಸ್ಟ್ ರೆಡಿಯಾಗಿ ನೆಕ್ಸ್ಟ್ ನನ್ನದು ಮನೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಮನೆ ಒಳಗಡೆ, ಅಂದರೆ ಕುಕ್ಕಿಂಗ್ ಆಗಿರ್ಬೋದು, ಎನಿಥಿಂಗ್ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತೀನಿ. ಇವತ್ತೇನೆಂದರೆ ಕೆಸುವಿನ ಗಡ್ಡೆ ಇದೆಲ್ಲ. ಸೊ ಇದು ಆ್ಯಕ್ಚುಲಿ ಊರಿಂದ ತೊಗೊಂಬಂದಿದ್ದಿತ್ತು. ಸೊ ಅದರದ್ದು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಅಂದರೆ ಇದು ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮನೇಲಿ ಎಲ್ರಿಗೂ ಇಷ್ಟ. ಮಕ್ಕಳಿಗೆ ಇದು ಕೆಸುವಿನ ಗಡ್ಡೆ ಅಂತ ಗೊತ್ತಿಲ್ಲ, ಪೊಟ್ಯಾಟೊ ಅಂತ ಹೇಳಿ ಅವರು ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡು ದೆನ್ ವಾಶ್ ಮಾಡಿ ಇದ್ರ ಜೊತೆ ಅಲಸಂಡೆ ಕಾಳು ದೆನ್ ಇದನ್ನು ವಿಜಿಲ್ಗೆ ಇಟ್ಕೋತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಆಗುತ್ತೆ ಅಂತ. ನಾನು ಹೆಚ್ಚಾಗಿ ಏನಂದರೆ ಮಕ್ಕಳು ಬರೋದಕ್ಕೆ ಮುಂಚೆನೇ ಅಡುಗೆ ಕೆಲಸಗಳು ಏನಿದೆ ಅದನ್ನ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ರೈಸ್ ಒಂದು ರಾತ್ರಿ ಅದೇನಿದೆ ಅದು ರಾತ್ರಿಯೇ ಇಡ್ತೀನಿ. ಕೆಲವೊಬ್ಬರು ಮಧ್ಯಾಹ್ನ ಮಾಡಿಡೋದು ದೆನ್ ಮಾರ್ನಿಂಗ್ ಮಾಡಿಡೋದೆಲ್ಲ ಮಾಡ್ತಾರಲ್ಲ. ಸೊ ಆ ಥರ ಮಾಡೋದಿಲ್ಲ. ನಾನು ಆ ಹೊತ್ತಿಗೆ ರೈಸ್ನ ಆ ಟೈಮಲ್ಲೇ ಇಟ್ಕೋತೀನಿ. ಬಿಕಾಸ್ ಅದು ಇಟ್ಟರೆ ನನಗೆ ಅದೇನೋ ತಣ್ಣಗಾದ ನಂತರ ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದು ಗ್ರೇವಿ ನಾನು ಯೂಶ್ವಲಾಗಿ ಯಾವ ಥರ ಕೊಕೊನೆಟ್ ಹಾಕಿ ಮಾಡ್ತೀವಿ ಅದೇ ಥರ ಮಾಡೋದು. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಸಾಂಬಾರುಗಳು, ಗ್ರೇವಿಗಳೆಲ್ಲ ಇದೇ ಥರ ಕುಕ್ಕಿಂಗ್ ಮಾಡೋದು. Just
ಬಾಚಿಗೆ ಮತ್ತೆ ಫ್ರೈ ಫಾಸಲ್ ಅದಕ್ಕೆ ಅದು ಫುಲ್ ವೈಟ್ ಆಗಬೇಕು. ಅದಕ್ಕೆ 20 ಮಿನಿಟ್ಸ್ ತಗಬೇಕು ಮತ್ತೆ ವಾಶ್ ಮಾಡಬೇಕು. ಓಕೆ. ಇದು ಈಗ ಅದರಲ್ಲಿ ಇದ್ದಿದ್ದು ಕ್ರೀಮ್ ಎಲ್ಲ ಖಾಲಿ ಆಯಿತು. ಯಾರು ಖಾಲಿ ಮಾಡಿದ್ದು? ಅಮ್ಮಗೆ ಪ್ರಿನ್ಸೆಸ್ ಯಾರು ಖಾಲಿ ಮಾಡಿದ್ದು? ಹಿಂಗೆ ಖಾಲಿ ಮಾಡಿದ್ಯಾರು ಅದೇಳು. ಹಿಂಗೆ ಆಗಬೇಕು. ಖಾಲಿ ಮಾಡಿದ್ಯಾರು? ನಾನೇ. ಯಾಕೆ? ನಾ ಟಾಯ್ಸ್ ಎಲ್ಲ ಮತ್ತೆ ಅದಕ್ಕೆ ಟಾಯ್ಸ್ ತರಬೇಕು. ಹಾಂ. ಹ್ಞೂ. ಎಲ್ಲರೂ ಬರ್ತಾರೆ ಅಲ್ಲಿ ಪ್ಲೇ ಮಾಡಕ್ಕೆ. ಯಾರು ಬರ್ತಾರೆ? PP2 ಮತ್ತೆ PP1 ನರ್ಸರಿ. ಹೌದಾ? ಹೌದಾ? ಹೌದು. ಹೌದಾ ಪ್ರಾಗ್ಯಾ? ಹೌದಾ? ಊಟ ತರಬೇಕು. ನಾವೆಲ್ಲ ಇಡಬೇಕು. ಇಲ್ಲಿ ಟಾಯ್ಸ್, ಇಲ್ಲಿ ಊಟ. ಎಲ್ಲಿಗೆ ಹೋಗ್ಬೇಕು ಮಗ್ಳೇ? ಎಲ್ಲಿಗೆ ಹೋಗ್ಬೇಕು? ರೈಸ್ ಇಲ್ಲಿ ಇದ್ದೇವೆ. ಮತ್ತೆ ಮತ್ತೆ ಶೇಕ್ ಮತ್ತೆ ಜ್ಯೂಸ್. ಇದೇನಕ್ಕೆ? ಏನು ಸ್ಪೆಷಲ್ ಏನು? ಬುಕ್ ಮಾಡಬೇಕು. ಮತ್ತೆ ಮೇಲೆಯಿಂದ ಬರ್ತದೆ. ಏರೋಪ್ಲೇನ್ ಅಂತ ತಗೊಂಬಂದು ಕೊಡ್ತಾರೆ. ಯಾರು ಏರೋಪ್ಲೇನ್ ಅಂತ ತಂದು ಕೊಡ್ತಾರೆ ನಿನಗೆ? ಓಕೆ. ಇವಾಗ ಯಾಕೆ ಪಾರ್ಟಿ? ಯಾಕೆ ರೀಸನ್ ಏನು ಪಾರ್ಟಿಗೆ? ಯಾರ್ದು ಬರ್ಡೇ? ಯಾರ್ದು? ಯಾರ್ದು? ಅವರ ಬರ್ಡೇಗೆ ನಿಂದು ಪಾರ್ಟಿ. ಹೆಂಗೆ ಪ್ರಾಗೆ? ಆ್ಯಂಡ್ ಇವ್ರದ್ದು ಈ ಥರ ಯಾವತ್ತು ಸ್ಟೋರೀಸ್ಗಳು ಅದನ್ನೇನೇನೋ ಅವ್ರದ್ದು ಇಮ್ಯಾಜಿನೇಷನ್ ಏನಿದೆ ಅದನ್ನೆಲ್ಲ ಬಂದು ಹೇಳೋದು ಇದೆಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ನನಗೆ ಅವ್ರು ಬಂದ ನಂತರ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ್ಯಂಡ್ ಇವನ್ ಕುಕ್ಕಿಂಗ್ ಕೂಡ ಆಗೋದಿಲ್ಲ. ಸೊ ಅವ್ರು ಬರೋದಕ್ಕೆ ಮುಂಚೆನೇ ಇದೆಲ್ಲ ಕೆಲಸಗಳನ್ನ ಫಿನಿಶ್ ಮಾಡ್ಕೋಬೇಕು. ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.